ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಹೋಟೆಲ್ ಶೈಲಿಯ ಜೀರಾ ರೈಸ್ ಮತ್ತು ಬೇಳೆ ದಾಲ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಕರಿಬೇವು, 2 ಪಲಾವ್ ಎಲೆ, ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರೋದು, 1 ಏಲಕ್ಕಿ, 1 ಲವಂಗ, ಕೊತ್ತಂಬರಿ ಸೊಪ್ಪು ಮತ್ತು ಏಲಕ್ಕಿನ ಕುಟ್ಟಿಟ್ಕೊಂಡಿರೋದು. ಇವಾಗ ಬೇಳೆ ದಾಲ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಒಂದು ಕುಕ್ಕರಲ್ಲಿ ಎಣ್ಣೆ ಹಾಕ್ಕೊಳ್ಳಿ. ಸಾಸಿವೆ, ಜೀರಿಗೆ, 1 ಏಲಕ್ಕಿ, 1 ಲವಂಗ, 2 ಪಲಾವ್ ಎಲೆ ಎಣ್ಣೆಲೆ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು ಕರಿಬೇವು, ಆಮೇಲೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಆಮೇಲೆ ಬೆಳ್ಳುಳ್ಳಿ ಜಜ್ಜಿಟ್ಟಿರೋದು. ಇವಾಗ ಏಲಕ್ಕಿ ಕುಟ್ಕೊಂಡಿರೋದು ಹಾಕಬೇಕು. ಆಮೇಲೆ ಬೇಳೆನೂ ಈಗಲೇ ಹಾಕಿ ಒಂದು 5 ಮಿನಿಟ್ ಫ್ರೈ ಮಾಡಿ ಟೊಮೊಟೊನ ಲಾಸ್ಟ್ಗೆ ಹಾಕಬೇಕು. ಅರಿಶಿನ ಪುಡಿ, 1 ಗ್ಲಾಸ್ ನೀರು ಹಾಕಿ ಬೇಯಕ್ಕಿಡಿ. ಒಂದು 10 ವಿಷಲ್ ಹೊಡ್ಸಿದ್ರೆ ಸಖತ್ತಾಗಿ ಬರುತ್ತೆ. ಲಾಸ್ಟಿಗೆ ಕೊತ್ತಂಬರಿ ಎಲ್ಲ ಹಾಕಿ ವಿಷಲ್ ಹೊಡೆಸ್ರಿ. ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಅಂದರೆ ಈ ಥರ ಬೇಯಬೇಕು, ನೋಡ್ತಿದ್ದೀರಲ್ಲ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು 5 ಮಿನಿಟ್ ಕುದಿಸ್ಕೊಳ್ಳಿ, ಸಾಕು. ಈಗ ಜೀರಾ ರೈಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದಂತೂ ಸಖತ್ ಈಸಿ. ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಸಾಸಿವೆ ಕಾಳು, ಜೀರಿಗೆ, ಕರಿಬೇವು ಮತ್ತು 4 ಲವಂಗ, 1 ಏಲಕ್ಕಿ, 1 ಮೊಗ್ಗು, ಏಲಕ್ಕಿ ಕುಟ್ಟಿಟ್ಕೊಂಡಿರೋದು ಹಾಕಿ 2 ಪಲಾವ್ ಎಲೆ, ಹಸಿಮೆಣಸಿನ್ಕಾಯಿ ಉದ್ದಕ್ಕೆ ಹೆಚ್ಚಿಟ್ಕೊಂಡಿರೋದು ಹಾಕಬೇಕು. ನೆಕ್ಸ್ಟು ನೀರು ಹಾಕಿ ಅಕ್ಕಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ನೋಡ್ತಿದ್ದೀರಲ್ಲ, ಪ್ಲೇಟ್ ಮುಚ್ಚಿ ಇಟ್ಬಿಡಿ. ಆಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ. ನೀವು ಒಂದ್ಸಲಿ ಟ್ರೈ ಮಾಡಲೇಬೇಕು, ತುಂಬ ಈಸಿಯಾಗಿದೆ, ಹೋಟೆಲ್ ಶೈಲಿಲೇ ಆಗುತ್ತೆ. ನೀವು ಟ್ರೈ ಮಾಡಿ ನೋಡಿ. ಜೀರಾ ರೈಸ್ ಆ್ಯಂಡ್ ದಾಲ್ ಸಖತ್ತಾಗಿರುತ್ತೆ. ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ಬಾಯ್ ಬಾಯ್.